ಮೈಸೂರಿನಲ್ಲಿ ಈ ದರ್ಶನ್ ಅಂಡ್ ಗ್ಯಾಂಗ್ಗೆ ಪೊಲೀಸರು ಸರಿಯಾಗಿ ಡ್ರಿಲ್ ನಡೆಸ್ತಾ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ, ಅಲ್ಲಿ ಪಂಚನಾಮೆ ಮಾಡ್ತಾ ಇದ್ದಾರೆ. ಸ್ಥಳ ಮಹಾಜರು ಮಾಡೋದಕ್ಕೆ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗಲಾಗಿದೆ. ಕೆಲವೊಂದಷ್ಟು ಆರೋಪಿಗಳನ್ನ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ನಾಗರಾಜ್, ಲಕ್ಷ್ಮಣ್ ಈ ಗ್ಯಾಂಗ್ ಏನಿದೆ ಇವರ ಸಮ್ಮುಖದಲ್ಲಿ ಮಹಾಜರು ಮಾಡಲಾಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಪಂಚನಾಮೆ ಮಾಡಲಾಗ್ತಾ ಇದೆ. ಕೊಲೆ ಬಳಿಕ ಮೈಸೂರಿಗೆ ಹೋಗಿದ್ರು ನಟ ದರ್ಶನ್. ಆದರೆ ದರ್ಶನ್ ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ, ಬೇರೆಯವ್ರನ್ನ ಮಾತ್ರ ಕರ್ಕೊಂಡೋಗಿ ಪಂಚನಾಮೆ ಮಾಡ್ತಾ ಇದ್ದಾರಾ, ಸ್ಥಳ ಮಹಾಜರು ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಮುಂದೆ ದರ್ಶನ್ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಬಹುದು. ಒಟ್ಟಾರೆ ಮೈಸೂರಿನಲ್ಲಿ ಈ ಡಿ ಗ್ಯಾಂಗ್ ಆರೋಪಿಗಳೇನಿದ್ದಾರೆ ಇವ್ರಿಗೆ ಡ್ರಿಲ್ ನಡೀತಾ ಇದೆ. ಮೈಸೂರಿನ ಆ ಹೋಟೆಲ್ ನೋಡ್ತಾ ಇದ್ದರಲ್ಲಿ, ಆ ಹೋಟೆಲ್ನಲ್ಲಿ ದರ್ಶನ್ ತಂಗಿದ್ರು ಅಂತ ಹೇಳಲಾಗಿದ್ದಂತಹ ಹೋಟೆಲ್, ಅಲ್ಲಿ ಪಂಚನಾಮೆ ನಡೆಸ್ತಾ ಇದ್ದಾರೆ ಪೊಲೀಸರು. ನಾಗರಾಜ್ ಮತ್ತು ಲಕ್ಷ್ಮಣ್ ಅನ್ನೋರ ಸಮ್ಮುಖದಲ್ಲಿ ಮಹಜರು ನಡೀತಾ ಇದೆ. ಅಪ್ಡೇಟ್ ಪಡ್ಕೊಂಡ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಬೇರೆ ಕಡೆಗೆಲ್ಲ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರನ್ನ, ಆರೋಪಿ ದರ್ಶನ್ ಅವರನ್ನ ಕರ್ಕೊಂಡು ಹೋಗಿ ಪಂಚನಾಮೆ ಮಾಡಿದ್ದನ್ನ ನಾವು ನೋಡಿದ್ವಿ. ಆದರೆ ಇದು ಹೋಟೆಲ್ಲು ದರ್ಶನ್ ಉಳ್ಕೊಂಡಿದ್ದಂಥ ಹೋಟೆಲ್ಲು. ಇಲ್ಲಿಗೆ ದರ್ಶನ್ ಅವ್ರನ್ನ ಯಾಕೆ ಕರ್ಕೊಂಡ್ಬರ್ಲಿಲ್ಲ? ಹೇಗೆ ನಡೀತಾ ಇದೆ ಪಂಚನಾಮೆ? ಶ್ರೀಲಕ್ಷ್ಮಿ, ಈಗಾಗಲೇ ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಪಿಗಳೆಲ್ಲ ಮೈಸೂರಿಗೆ ಕರ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಏನು ಆರೋಪಿಗಳಾಗಿರ್ತಕ್ಕಂಥ ಏನು ಲಕ್ಷ್ಮಣ್ ಇರ್ಬೋದು, ಜೊತೆಗೆ ನಾಗರಾಜ್ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಕರೆದುಕೊಂಡು ಬಂದಿದ್ದಾರೆ. ಸುಮಾರು ಈಗಾಗಲೇ ಅರ್ಧ ಗಂಟೆಯಿಂದಲೂ ಕೂಡ ಈಗಾಗಲೇ ಹೋಟೆಲ್ ಒಳಭಾಗದಲ್ಲಿ ಸ್ಥಳ ಮಹಾಜರು ಕೂಡ ನಡೆಸ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ನಾಗರಾಜ್ನ ಪಾತ್ರ ಬಹಳ ದೊಡ್ಡದಾಗಿರುವಂಥದ್ದು. ಯಾಕೆಂದರೆ ನಾಗರಾಜ್ ದರ್ಶನ್ ಅವರ ಪ್ರತಿಯೊಂದು ಎಲ್ಲವನ್ನು ಕೂಡ ನೋಡಿಕೊಳ್ತಾ ಇದ್ದೀವಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಾಗರಾಜ್. ಸೊ ಹೀಗಾಗಿ ಅದನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ದರ್ಶನ್ ಅವರ ಏನಕ್ಕೆ ಕರ್ಕೊಂಡು ಬಂದಿಲ್ಲ ಅನ್ನೋ ಪ್ರಶ್ನೆಗಳಿಗೆ ಅಂದರೆ ಮೈಸೂರಿನಿಂದ ಬೆಂಗಳೂರು ಕರ್ಕೊಂಡು ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗುತ್ತೆ. ಜೊತೆಗೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾರಲ್ಲ ಕಾರಣಕ್ಕಾಗಿ ಅವರನ್ನು ಕರ್ಕೊಂಡು ಬಂದಿಲ್ಲ. ಜೊತೆಗೆ ಅದರ ಹೊರತಾಗಿ ನಾಗರಾಜ್ ಅವರು ಕೂಡ ದರ್ಶನ್ ಅವರ ಜೊತೆಯಲ್ಲೇ ಇದ್ದರು. ಅಂದರೆ ಏನು ಕೊಲೆ ಮಾಡೋದು ಬಂದ ನಂತರದಲ್ಲಿ ನಾಗರಾಜ್ ಅವರು ಕೂಡ ಮೈಸೂರಿನ ಹೋಟೆಲ್ಗೆ ಬಂದಿದ್ದರು. ಸೊ ಹೀಗಾಗಿ ಅವರೆಲ್ಲ ಕರ್ಕೊಂಡು ಬಂದು ಈಗ ಸದ್ಯಕ್ಕೆ ಸ್ಥಳ ಮಜಾರನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ 9ನೇ ತಾರೀಕಿಂದಲೂ ಕೂಡ ದರ್ಶನ್ ಅವರು ವಾಸ್ತವ್ಯನ ಹೂಡಿದ್ರು. ಸೊ ಹೀಗಾಗಿ ನಾಗರಾಜ್ನ ಪಾತ್ರ ಈ ಒಂದು ಪ್ರಕರಣದಲ್ಲಿ ಭಾಳ ದೊಡ್ಡದಾಗಿದೆ. ಸೊ ಹೀಗಾಗಿ ಅಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಬರುವಂತಹ ವಿಚಾರದಲ್ಲೂ ಕೂಡ ಈತಲೇ ಕೆಲವೊಂದು ಪ್ಲ್ಯಾನ್ಗಳನ್ನು ರೂಪಿಸಿದ್ದು. ಸೊ ಹೀಗಾಗಿ ದರ್ಶನನ ಅಂದರೆ ನಾಳೆ ಕರ್ಕೊಂಡು ಬರೋ ಸಾಧ್ಯತೆ ಇದೆ. ಮೊದಲಿಗೆ ನಾಗರಾಜೆಲ್ಲ ಕರೆದುಕೊಂಡು ಬಂದು ಸಾಕಷ್ಟು ಮಾಹಿತಿಗಳನ್ನು ಕಲೆ ಆಗ್ತಾ ಇರುವಂಥದ್ದು. ಜೊತೆಗೆ ನಾಗರಾಜ್ ಅವರು ಏನೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ, ಜೊತೆಗೆ ಇಲ್ಲಿರುವಂತಹ ಹೋಟೆಲ್ CCTV ಫುಟೇಜ್ಗಳಿರ್ಬೋದು, ದರ್ಶನ್ ಅವರು ಮೈಸೂರಿಗೆ ಯಾವಾಗ ಬಂದರು, ಹೋಟೆಲ್ಗೆ ಯಾವಾಗ ಎಂಟ್ರಿಯನ್ನು ಕೊಟ್ಟರು, ಇದೆಲ್ಲವನ್ನು ಕೂಡ ಈಗಾಗಲೇ ಆರೋಪಿಗಳ ಸಮ್ಮುಖದಲ್ಲಿ ಮಹಾಜರನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಬೆಂಗಳೂರಿನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಹೋಟೆಲ್ ಮುಂಭಾಗದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಕೂಡ ಜಮಾಯಿಸಿದರು. ಅಂದರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಬರ್ತಾರೆ ಅಂತೇಳಿ ಈಗಾಗಲೇ ಬೆಂಗಳೂರಿನ ಪೊಲೀಸರು ಒಂದು ವೆಹಿಕಲಲ್ಲಿ ಕರೆದುಕೊಂಡು ಬಂದು ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ಮಹಾಜರನ್ನ ನಡೆಸ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.